ಹಾಯ್ ಫ್ರೆಂಡ್ಸ್, ನಾನಿವತ್ತು ಖ್ಯಾತ ನಟಿಯಾದಂತಹ ನಮ್ಮ ಶ್ರುತಿಯವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. 18 ಸೆಪ್ಟೆಂಬರ್ 1975ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ ಇವರು. ಹಾಗೆ ಕನ್ನಡ ಇಂಡಸ್ಟ್ರಿಲೇ ದೊಡ್ಡ ನಟಿ ಅಂತಲೇ ಹೇಳ್ಬೋದು ಇವರು. ಎಜುಕೇಷನ್ ಬಂದರೆ BA ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಶ್ರುತಿ ಮೇಡಮ್ ಅವರು. ಅಪ್ಪ JV ಕೃಷ್ಣನ್ ಅಂತ, ತಾಯಿ ಹೆಸರು ಬಂದು ಗಿರಿಜಾ ಅಂತ. ಇವ್ರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ, ಅವ್ರ ಹೆಸರು ಶರಣ್ ಅಂತ. ನಿಮಗೆ ಗೊತ್ತೇ ಇರುತ್ತೆ, ಕಾಮಿಡಿ ಕಿಂಗ್ ಅಂತಲೇ ಅವರು ಖ್ಯಾತಿಯನ್ನು ಪಡೆದಿದ್ರು. ಹಾಗೆ ಫಸ್ಟ್ನೇ ಮೂವಿ ನೋಡೋದಾದರೆ ದ್ವಾರಕೀಶ್ ನಿರ್ದೇಶನದ ಶ್ರುತಿ ಚಿತ್ರದ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹಾಗೆ 100ಕ್ಕೂ ಹೆಚ್ಚು ಕನ್ನಡ, ತಮಿಳು, ಮಲಯಾಳಂ ಚಿತ್ರಗಳಲ್ಲಿ ಇವರು ನಟನೆ ಮಾಡಿದ್ದಾರೆ. ತುಂಬ ಒಳ್ಳೆ ನಟಿ ಅಂತ ಅನ್ನಿಸ್ಕೊಂಡಿದ್ದಾರೆ ಕೂಡ ನಮ್ಮ ಶ್ರುತಿ ಮೇಡಮ್ ಅವರು. ಕಾಮಿಡಿಯನ್ ಕೂಡ ಅವ್ರದ್ದು. ಹಾಗೆ ಮದುವೆ ನೋಡೋದಾದರೆ ಮಹೇಂದ್ರ ಅವ್ರ ಜೊತೆ ಮದುವೆ ಆಗ್ತಾರೆ 1998ರಲ್ಲಿ. ಕಾರಣಾಂತರಗಳಿಂದ 2009ರಲ್ಲಿ ಡೈವರ್ಸ್ ಕೂಡ ತಗೊಳ್ತಾರೆ. ಹಾಗೆ ಇವ್ರಿಗೆ ಮಗಳು ಕೂಡ ಇದ್ದಾರೆ, ಗೌರಿ ಅಂತ ಅವ್ರ ಹೆಸರು. ಅವರು ಕೂಡ ಸಿನಿಮಾಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಇವರ ಒಳ್ಳೊಳ್ಳೆ ಮೂವಿಗಳು ಅಂದರೆ ಶ್ರುತಿ, ಆಮೇಲೆ ತಾಯಿಲ್ಲದ ತವರು, ವೀರಪ್ಪ ನಾಯ್ಕ, ಗೌರಿ ಗಣೇಶ, ಬೊಂಬಾಟ್ ಹೆಂಡ್ತಿ, ಹಾಗೆ ಕಲ್ಪನಾ, ಕರುಳಿನ ಕೂಗು ಮತ್ತು ಕರ್ಪೂರದ ಗೊಂಬೆ, ಈ ರೀತಿಯೆಲ್ಲ ತುಂಬ ಒಳ್ಳೊಳ್ಳೆ ಮೂವಿಗಳನ್ನ ಇವರು ಮಾಡಿದ್ದಾರೆ. ತುಂಬ ಬಿಗ್ ಹಿಟ್ಟು ಅಂತ ಅಂದರೆ ಕರುಳಿನ ಕೂಗು ಅನ್ನೋದು ತುಂಬಾ ಒಂದು ಹಿಟ್ಟಾಯಿತು. ಅದೇ ರೀತಿ ಅಕ್ಕ ತಂಗಿರದು ಒಂದು ಮೂವಿ ಇತ್ತಲ್ಲ, ಅದು ಕರ್ಪೂರದ ಗೊಂಬೆ ಅಂತ. ಅದರಲ್ಲೂ ಅಷ್ಟೇ ತುಂಬ ಕಷ್ಟದ ಒಂದು ಕ್ಯಾರೆಕ್ಟರ್ನ ಮಾಡಿರ್ತಾರೆ ಇವರು. ಅದರಿಂದನೇ ತುಂಬ ಜನ ಇವ್ರನ್ನ ತುಂಬ ಹಚ್ಕೋತಾರೆ. ಹೆಣ್ಮಕ್ಳು ಎಷ್ಟು ಕಷ್ಟ ಇದ್ರೂ ಬದುಕ್ಬೋದು ಅನ್ನೋದು ಆ ಮೂವಿ ನೋಡಿ ಕಲಿಬೋದು. ತುಂಬ ಚೆನ್ನಾಗಿದೆ ಮೂವಿ. ನೀವೇನಾದರೂ ಫ್ರೀ ಇದ್ದರೆ ಆ ಮೂವಿನ ಒಂದು ಸಲ ನೋಡಿ. ಕರುಳಿನ ಕೂಗಾಗಿರ್ಬೋದು, ಕರ್ಪೂರದ ಗೊಂಬೆ, ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ರಿಯಲಿಸ್ಟಿಕ್ ಆಗಿದೆ. ಹಾಗೆ ಸೆಕೆಂಡ್ ಮ್ಯಾರೇಜ್ ಕೂಡ ಆಗ್ತಾರೆ ಇವರು. 2013ರಲ್ಲಿ ಚಂದ್ರಚೂಡ ಅನ್ನೋರನ್ನ ಮದುವೆ ಆಗ್ತಾರೆ. ಆನಂತರ ಡೈವರ್ಸ್ಗೆ ಅಪ್ಲೈ ಮಾಡಿ ಡೈವರ್ಸ್ ಕೂಡ ತಗೋತಾರೆ. ಇವ್ರಿಗೆ 3 ಸಲ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. ಈಗ ಅಂತ ಅಂದರೆ ಇವರು ಸದ್ಯಕ್ಕೆ ಗಿಚ್ಚಿ ಗಿಲಿ ರಿಯಾಲಿಟಿ ಶೋ ಅಲ್ಲಿ ಜಡ್ಜ್ ಆಗಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹಾಗೆ BJPಲಿ ಕೂಡ ಇವರು ರಾಜಕಾರಣಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಇಷ್ಟು ಶ್ರುತಿಯವ್ರ ಕಡೆ ಏನಿದೆ ನನಗೆ ಗೊತ್ತಿರೋವಂಥ ಮಾಹಿತಿ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಇವರು ಮಗಳೂ ಕೂಡ ಚಲನಚಿತ್ರ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ಇವರ ಆಸೆಯಾಗಿದೆ. ಗೌರಿ ಅವ್ರಿಗೂ ಕೂಡ ಅದೇನೇ, ಅವ್ರ ಮಗಳಿಗೂ ಕೂಡ ತುಂಬಾ ಇಷ್ಟ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅನ್ನೋವಂಥದ್ದು. ಹಾಗೆ ತುಂಬ ಒಳ್ಳೊಳ್ಳೆ ಮೂವಿಗಳನ್ನ ಮಾಡಿದ್ದಾರೆ ಶ್ರುತಿಯವರು. ಹೀಗೆ ಮುಂದೆ ಕೂಡ ಒಳ್ಳೊಳ್ಳೆ ಮೂವಿಗಳು ಹಾಗೆ ರಿಯಾಲಿಟಿ ಶೋಗಳು ಇವ್ರಿಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಒತ್ತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.